ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ಫಸ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ತುರಿದಿರೋ ಕ್ಯಾರೆಟು, ತುರಿದಿರೋ ಈರುಳ್ಳಿ, ಬೀಟ್ರೋಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಧನ್ಯ ಪೌಡರು, ಹಳದಿ ಪೌಡರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ಈ ಥರ ಉಂಡೆ ಮಾಡಿ ಇಟ್ಕೊಂಡು ಒಂದು ಅರ್ಧ ಗಂಟೆ ನೆನೆಗೆ ಬಿಡಬೇಕು. ಇನ್ನು ನೆನೆಗೆ ಬಿಡಿಲ್ಲ ಅಂದರೂ ನಡೆಯುತ್ತೆ. ಇದು ಈರುಳ್ಳಿ ಹಾಕಿದ್ದೀವಲ್ಲ, ನೀರು ಬಿಡ್ಕೊಂಬರುತ್ತೆ, ಜಾಸ್ತಿ ನೆನೆಸೋ ಹಾಗೇನಿಲ್ಲ. ಆಮೇಲೆ ಪರೋಟ ಥರ ದಪ್ಪನಾರು ಹರಿಬೋದು, ತೆಳ್ಳಗೆ ಹರಿಬೋದು. ನಾನು ಸ್ವಲ್ಪ ದಪ್ಪ ಇದ್ದರೆ ನಮ್ಮ ಮನೆಗೆ ತಿನ್ನಲ್ಲ, ಹಾಗಾಗಿ ನಾನು ತೆಳ್ಳಗೆ ಹರಿತಾಯಿದ್ದೀನಿ. ನಿಮ್ಮ ಮಕ್ಕಳೆಲ್ಲ ತಿನ್ನಲ್ಲ ಅಲ್ವಾ, ತರಕಾರಿ ಈ ಥರ ಮಾಡಿಕೊಟ್ರೆ ತಿಂತಾರೆ, ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೆಂಚ್ಕೊಳಾಗತ್ತೆ ಏನಿರಲ್ಲ. ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕಿದ್ದೀನಿ ನಾನು. ಮೆಣಸಿನ್ಕಾಯಿ ಖಾರ ಪುಡಿನ ಹಾಕಿದ್ದೀನಿ. ವಾರಕ್ಕೊಂದು 2 ದಿನ ಈ ಥರ ಮಾಡಿಕೊಟ್ರೆ ಒಳ್ಳೆಯದು. ಮಕ್ಕಳಿಗೆ ದೊಡ್ಡವ್ರಿಗೆ ಆಗಲಿ ದೇಹಕ್ಕೆ ತುಂಬ ಒಳ್ಳೆಯದಿರುತ್ತೆ. ಇದು ಅರ್ದಿಕೊಂಡಿದ್ದೀನಿ. ಈಗ ಬೇಯಿಸ್ಕೋಬೇಕು. ಎರಡು ಬದಿ ನೀಟಾಗಿ ಬೇಯಿಸ್ಕೋಬೇಕು. ತುಪ್ಪ, ಬೆಣ್ಣೆಯನ್ನು ಹಾಕ್ಬೋದು, ತುಪ್ಪನ ಹಾಕ್ಬೋದು. ಅದು ಇನ್ನೂ ತುಂಬ ಒಳ್ಳೆಯದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಬ್ರೇಕ್ಫಾಸ್ಟ್ ಆಗುತ್ತಲ್ಲ, ಹಾಗಾಗಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಒಂದು ತಿನ್ನೋ ಜಾಗದಲ್ಲಿ 2 ತಿಂತಾರೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಆಗಿದೆ. ನಾನು ಚಟ್ನಿ ಮಾಡಿದ್ದೀನಿ ನೆಂಚ್ಕೊಳಕ್ಕೆ. ಸಣ್ಣ ಮಕ್ಕಳು ಹಂಗೆ ತಿಂತಾರೆ, ದೊಡ್ಡವ್ರು ತಿನ್ನಲ್ಲ, ಅವರಿಗೆ ನೆಂಚ್ಕೊಳಕ್ಕೆ ಇರಲೇಬೇಕು. ಹಾಗಾಗಿ ನಾನು ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.